ನಮಸ್ತೆ ಕರುನಾಡು. ಇವತ್ತು ನಾವು ಹೋಗ್ತಾ ಇದ್ದೀವಿ ಭದ್ರಾವತಿ ಟೌನಲ್ಲೇ ಪ್ರೋಗ್ರಾಮ್ ಇರುವ ಕಾರಣ ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಬಸ್ಸು ಫುಲ್ ರಶ್ಶು. ಅದಕ್ಕೆ ಬಸ್ ಬಂತು ಹೊತ್ಕೊಂಡು ಇವಾಗ ಬಂದು ಭದ್ರಾವತಿ ನಿಲ್ಲಿದ್ವಿ. ಭದ್ರಾವತಿಯಿಂದ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು. ಪೇಪರ್ ಟೌನ್ ಅಂತ ಯಾರ್ಯಾರಿಗೆ ಗೊತ್ತು ಅವರೆಲ್ಲ ಕಮೆಂಟ್ ಮಾಡಿ. ಪೇಪರ್ ಟೌನ್ ಭದ್ರಾವತಿಲಿ ಇಲ್ಲಿಂದ ಆಟೋದಲ್ಲಿ ಹತ್ತಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗಿ ಅಲ್ಲಿ ನಾವು ಹೋಗೋಷ್ಟೊಳಗೆ ಹೇಗೆಲ್ಲ ರೆಡಿ ಮಾಡಿದ್ವಿ ನೋಡಿ. ಇವತ್ತಿನಿಗೆ ಒಬ್ಬ ಒಳ್ಳೆ ವ್ಯಕ್ತಿನ ತರಿಸ್ತೀನಿ. ಆ ವ್ಯಕ್ತಿ ಯಾರು ಅಂತ ಕಮೆಂಟ್ ಮಾಡಿ. ಸರಿ ಜೂನಿಯರು ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾವು ರೆಡಿ ಆಗೋದು. ನಮಗೆ ಅಭಿಮಾನಿ ಜನಗಳು ಕಷ್ಟ ಸುಖಕ್ಕೆ ಅವರೇ ಆಗೋದು. ಬಟ್ಟೆನೂ ಅವರೇ ಕೊಡ್ತಿದ್ದು. ನಿಮ್ಮನ್ನೆಲ್ಲೂ ನೋಡ್ತಾ ಇರಲಿಲ್ಲ. ನಿಮ್ದು ಬಸವನಗುಡಿನ ಅದಾದ್ಮೇಲೆ 11:30ಗೆ ಪ್ರೋಗ್ರಾಮ್ ಇತ್ತು. ಯಾಕಂದರೆ ಟೈಮ್ ಲಿಮಿಟಲ್ಲಿ ಬೇಗ ಕ್ಲೋಸ್ ಮಾಡಿಬಿಡ್ತದೆ. ಅದು ಇಲ್ಲಿಂದ ಹೋಗೋದು ನಮಗೆ ಗೊತ್ತಾಗುತ್ತೆ. ನಾವು ಹೊರಟ್ವಿ. ಇವಾಗ ಕಡೂರಿಗೆ ಬಂದು ನೋಡಿದ್ರೆ ಫುಲ್ಲು ಇಡ್ಲಿ ತಿನ್ಕೊಂಡಿದ್ವಿ. ಚಳಿ ಅಂದರೆ ಚಳಿ, ಫುಲ್ಲು ಚಳಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಚಳಿಲಿ ವೀಡಿಯೋ ಮಾಡೋಕ್ಕೆ ನಡೆದಾಡ್ತಿದ್ವಿ. ಇನ್ನೇನಂತ ಬಂದ್ವಿ. ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಬಂದು ಬೆಡ್ಶೀಟ್ ಹೊತ್ಕೊಂಡು ಮುನ್ಕೊಂಡಿದ್ದು ಶಿವ. ಏನು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಇಲ್ಲ ಬಾಯ್. ನಿಮ್ಮ ವೀಡಿಯೋನ ದಯವಿಟ್ಟು ಈ ಪುಟ್ಟ ಕಲಾವಿದಕ್ಕೆ ಸಹಕಾರ ಕೊಡಿ. ಬಡ ಕಲಾವಿದನಿಗೆ ಬೆಳೆಯಲು ಬಿಡಿ. ನೀವು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ದಯವಿಟ್ಟು ನಿಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲೊಂದು ಗಂಟೆ ಇದೆ, ಗಂಟೆ ಬಾರಿಸಿ.